ಕರಾವಳಿ ಭಾಗ ರೆಸಾರ್ಟ್ಗಳ ಈಗ ಒಂದು ತಾಣವಾಗಿದೆ. ಬಹುಶಃ ಬೆಂಗಳೂರು ಸುತ್ತಮುತ್ತ ಎಲ್ಲ ನಮ್ಮ ರಾಜ್ಯದ ಎಲ್ಲರೂ ಬರ್ತಾರೆ. ಆ, ಇಲ್ಲಿಯ ಮಲ್ಪೆಯ ಸುಂದರ ಬೀಚ್ಗಳನ್ನು ನೋಡಲಿಕ್ಕೆ ಬರ್ತಾರೆ. ರೆಸಾರ್ಟ್ಗಳು ಅಲ್ಲಲ್ಲಿ ಈಗ ಸಡಿಲಿಕೆಯಿಂದ ಅಂದರೆ CRZ ಸಮಸ್ಯೆಯಿಂದ ಹಿಂದೆ ಯಾವುದು ಕಟ್ಟಡಗಳಿಗೆ ಅನುಮತಿ ಕೊಡ್ತಾ ಇರಲಿಲ್ಲ. ಈಗ ಎಗ್ಗಿಲ್ಲದೆ ಪ್ರವಾಸೋದ್ಯಮದ ಡೆವಲಪ್ಮೆಂಟ್ ನಿಜವಾಗಿ ಆಗಬೇಕು, ಆದರೆ ಎಗ್ಗಿಲ್ಲದೆ ಅಲ್ಲಿ ಕಟ್ಟಡಗಳು ಎಲ್ಲ ಪ್ರಾರಂಭ ಆಗ್ತದೆ. ಆದರೆ ಸ್ಥಳೀಯ ಮೀನುಗಾರರಿಗೆ ಇಲ್ಲಿ ತೊಂದರೆ ಆಗ್ತಾ ಉಂಟು. ಯಾಕಂತ ಹೇಳಿದರೆ ಸಾಂಪ್ರದಾಯಿಕವಾಗಿ ಮೀನುಗಾರಿಕೆಗೆ ಹೋಗುವವರಿಗೆ ಅಲ್ಲಿ ಇವರ ಸ್ವಚ್ಛಂದವಾಗಿ ಕುಣಿಯುವುದು ಮತ್ತು ಕೇಕೆ ಹಾಕೋದು ಮತ್ತು ಅಲ್ಲದೆ ಈ ಥರ ಧ್ವನಿವರ್ಧಕ ಕೂಡ ಹೆಚ್ಚಾಗಿ ಇಡ್ತಾರೆ, ಕಾರ್ಯಕ್ರಮ ಮಾಡ್ತಾರೆ, ಅವರ ಹುಟ್ಟುಹಬ್ಬ ಯಾವುದೇ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅವರ ಒಂದು ಬರುವವರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಆದ್ರಿಂದ ನಾನು ಯಾಕೆ ಹೇಳ್ತಿದ್ದೇನೆ, ಈ ಪರಿಸರದಲ್ಲಿ ಬೊಬ್ಬು ಸ್ವಾಮಿ ದೇವಸ್ಥಾನ ಇದೆ, ಬೊಬ್ಬರೆ ದೇವಸ್ಥಾನ ಇದೆ, ಭಜನಾ ಮಂದಿರಗಳಿವೆ. ಇಲ್ಲಿ ಆಗುವ ಕಾರ್ಯಕ್ರಮಗಳಿಗೆ ತೊಂದರೆ ಆಗ್ತದೆ. ಯಾಕಂದರೆ ಅಲ್ಲಿ ಪ್ರತಿ ಶನಿವಾರ ಶುಕ್ರವಾರ ಬೇರೆ ವಿಶೇಷ ದಿನಗಳಲ್ಲಿ ಪೂಜೆ ಪುನಸ್ಕಾರ ಇರುವಾಗ ಇವರು ರಜೆ ಮಾಡಿಕೊಂಡು ಬಂದು ಈ ರೆಸಾರ್ಟ್ನಲ್ಲಿ ಎಂಜಾಯ್ ಮಾಡುವ ಇವರು ಪ್ರವಾಸಿಗರು ಇರ್ತಾರೆ. ಹಾಗಾಗಿ ಅದರಿಂದ ಹೆಚ್ಚಿನವರಿಗೆ ತೊಂದರೆ ಆಗ್ತದೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಅದಕ್ಕೊಂದು ಸೂಕ್ತ ರೂಪುರೇಷೆ ಅಂತ ನಿರ್ಮಾಣ ಮಾಡಬೇಕು. ಯಾಕಂತೇಳಿದರೆ ಸ್ಥಳೀಯರಿಗೆ ತೊಂದರೆ ಆಗುವುದನ್ನು ತಪ್ಪಿಸಬೇಕು. ಈ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಪರಿಸರ ಅವರನ್ನು ಕೂಡ ನಾವು ಸ್ವಾಗತಿಸಬೇಕು. ಯಾಕಂದರೆ ಪ್ರವಾಸೋದ್ಯಮ ಅಭಿವೃದ್ಧಿ ಆಗಬೇಕು. ಅದರ ಜೊತೆಗೆ ಅದಕ್ಕೊಂದು ಕಂಡೀಷನ್ ಇರಬೇಕಂತ ನಾನು ಈ ಮೂಲಕ ವಿನಂತಿ ಮಾಡ್ತಿದ್ದೆ. ಅಷ್ಟೊಂದು ರೆಸಾರ್ಟ್ ಅಂದರೆ ಇತ್ತೀಚಿನ ದಿನಗಳಲ್ಲಿ ಸಮುದ್ರದ ವಿಹಾರಕ್ಕೆ ಹೆಚ್ಚಿನವರು ಬೆಂಗಳೂರಿನವರೆಲ್ಲ ಮಂಡ್ಯದವರೆಲ್ಲ ಸಮುದ್ರವೇ ನೋಡಿರುವುದಿಲ್ಲ. ರೆಸಾರ್ಟ್ಗಳು ಅಲ್ಲಲ್ಲಿ ನಾಯಿಕೊಡಿಗಳಂತೆ ಹೆಚ್ಚಾಗಿದೆ. ಇರ್ಬೋದು, ಎಲ್ರಿಗೂ ಡೆವಲಪ್ಮೆಂಟನ್ನು ಎಲ್ಲರೂ ಸ್ವಾಗತ ಮಾಡ್ತಾರೆ, ಆದರೆ ಮೂಲಭೂತ ಸವಲತ್ತು ಕೂಡ ಅಲ್ಲಿ ಇಲ್ಲ. ಮತ್ತು ರೆಸಾರ್ಟ್ಗಳಿಗೆ ಒಂದು ಅಂಕುಶ ಹಾಕಬೇಕು. ಯಾಕಂತೇಳಿದರೆ ಇಂತಿಷ್ಟೇ ಸಮಯದಲ್ಲಿ ಅವರು ಇರಬೇಕು, ಮತ್ತು ಡ್ರೆಸ್ ಕೋಡ್ ಕೂಡ ಬೇಕಾಗ್ತದೆ. ಯಾಕಂತೇಳಿದರೆ ಆ ಪ್ರದೇಶದಲ್ಲಿ ಧಾರ್ಮಿಕ ನಂಬಿಕೆ ಇರುವ ಜನರು ಜಾಸ್ತಿ ಇದ್ದಾರೆ. ದೈವಸ್ಥಾನ ಈ ಭಾಗದಲ್ಲಿ ಕರಾವಳಿ ಭಾಗ ಅಂತೂ ನಿಮಗೆ ಗೊತ್ತೇ ಇದೆ, ಅದರ ಒಂದು ಕಲೆಯೇ ಬೇರೆ ಇದೆ. ಆ ರೀತಿ ಇರುವಾಗ ಅಂಥ ಜನವಸತಿ ಪ್ರದೇಶದಲ್ಲಿ ಈ ರೀತಿಯ ಮೋಜು ಮಸ್ತಿಗೆ ಅವಕಾಶ ಹೆಚ್ಚು ಕೊಟ್ಟರೆ ತಪ್ಪಾಗ್ತದೆ. ಅದಕ್ಕೊಂದು ಲಿಮಿಟೇಷನ್ ಬೇಕು. ಆ ಲಿಮಿಟೇಷನ್ ಇದ್ದರೆ ಬಹಳ ಚೆನ್ನ ಅಂತ ಹೇಳ್ಬೋದು.